ಮುಳ್ಳೂರು ಘಾಟ್ನಲ್ಲಿ ಇಂದು ಮತ್ತೊಂದು ರಸ್ತೆ ಅಪಘಾತ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳಿದ ಅಶೋಕ್ ಲೈಲ್ಯಾಂಡ್ ವಾಹನ. ನೋಡಬಹುದು ನೀವು ಯಾವ ಥರ ಇಲ್ಲಿ ಒಂದು ಚಾಲಕನ ನಿಯಂತ್ರಣ ನಿಗಾ ತಪ್ಪಿ ಒಂದು ರಸ್ತೆಯ ಪಕ್ಕಕ್ಕೆ ಉರುಳಿದಂತಹ ವಾಹನ. ಮುಳ್ಳೂರು ಘಾಟ್ನಲ್ಲಿ ಇಂದು ಮತ್ತೊಂದು ಅಪಘಾತವನ್ನು ಸಂಭವಿಸಿದೆ ಅಂತ ನೋಡಬಹುದು. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ವಾಹನ ರಸ್ತೆಗೆ ಉರುಳಿತಿ ಅಂತ ಹೇಳ್ಬೋದು. ಈ ಘಟನೆಯ ಬಳಿಕ ಇಲ್ಲಿ ನೋಡಬಹುದು ಸಾಕಷ್ಟು ಜನ ಇಲ್ಲಿ ಬಂದು ಚಾಲಕನನ್ನು ಒಂದು ಅಲ್ಲಿಂದ ಎತ್ತಿ, ಚಾಲಕನಿಗೆ ಯಾವುದೇ ಒಂದು ಗಂಭೀರವಾದಂತಹ ಗಾಯ ಆಗಿಲ್ಲ, ಸ್ವಲ್ಪ ತಲೆಗೆ ಏಟು ಬಂದೈತೆ ಅಂತ ಹೇಳ್ಬೋದು. ಗಾಡಿಯಲ್ಲಿ ಚಾಲಕನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಚಾಲಕನೊಬ್ಬನೇ ಡ್ರೈವಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಈ ಥರ ಒಂದು ನಿಯಂತ್ರಣ ತಪ್ಪಿ ಉಳಿತಕ್ಕಂಥದ್ದು ನೋಡಬಹುದು. ಇಲ್ಲಿ ನೋಡ್ಬೋದು ಯಾವ ಥರ ಈ ಘಾಟ್ನಲ್ಲಿ ವಾಹನ ಇನ್ನೂ ಯಾರಿಗೂ ಏನೂ ಆಗಿಲ್ಲ ಅಂಥದ್ದು. ಯಾಕಂದ್ರೆ ನೋಡ್ಬೋದು ಅಷ್ಟು ಸೇಫಾಗಿ ಗಾಡಿ ಉಳ್ಳೈತೆ ಅಂತ ಹೇಳ್ಬೋದು. ಇನ್ನು ದುರಾದೃಷ್ಟವಶಾತ್ ಅಂಥದ್ದೇನು ಆಗಲಿಲ್ಲ ಅಂತ ಇಲ್ಲಿ ಒಂದು ಜನರು ಮಾತಾಡ್ತಿದ್ರು. ಹಿಂದೆ ಮುಂದೆ ಯಾವುದೇ ಗಾಡಿ ಕೂಡ ಇರಲಿಲ್ಲ, ಇದೊಂದೇ ಗಾಡಿ ಇರೋದ್ರಿಂದ ಒಬ್ಬನೇ ಚಾಲಕನಿಗೆ ಪೆಟ್ಟಾಗಿರುವುದು. ಗಾಡಿಗೂ ಸ್ವಲ್ಪ ಮೈನರ್ಸ್ ಏನಪ್ಪ ಅಂದ್ರೆ ಬಿದ್ದದ್ರಿಂದ ಸ್ವಲ್ಪ ಪೆಟ್ಟಾಗಿದೆ, ಅಷ್ಟೇನು ದೊಡ್ಡ ಗಾಯ ಆಗಿಲ್ಲ ಚಾಲಕನಿಗೂ ಅಂತ ಇಲ್ಲಿ ನಮಗಿಲ್ಲಿ ಗೊತ್ತಾಯಿತು. ಇವತ್ತು ಏನಪ್ಪ ಅಂದ್ರೆ ಮುಂಜಾನೆ 11:30 ಇದು ಘಟನೆ ಸಂಭವಿಸಿದ್ದು. ಇದು ಮುಳ್ಳೂರು ಘಾಟ್ನಲ್ಲಿ. ದಯವಿಟ್ಟು ಯಾರು ಮದ್ಯವನ್ನು ಸೇವಿಸಿ ಅಥವಾ ಡ್ರಿಂಕ್ ಮಾಡಿ ಗಾಡಿಗಳನ್ನು ಓಡಿಸಬೇಡ್ರಿ. ಸೊ ರಸ್ತೆ ನಿಯಮಗಳನ್ನು ಪಾಲಿಸಿ ನಿಮ್ಮ ವಾಹನಗಳ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ಬೋದು. ಈ ಥರದ ಒಂದು ಅಪಘಾತಗಳ ಸಂಭವಿಸ್ಬೇಕಂದ್ರೆ ಜಾಸ್ತಿ ಏನಪ್ಪ ಅಂದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾವೆ. ಯಾಕಂದ್ರೆ ಸೊ ಯಾರು ಆ ಥರದ್ದು ಮಾಡಬೇಡ್ರಿ.